ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸ್ ರಿವಿಷನ್ ಅಥವಾ ವಿಶೇಷ ಸಮಗ್ರ ಪರಿಷ್ಕರಣೆ ಈ ಒಂದು ಅಭಿಯಾನ ಜೂನ್ 30ನೇ ತಾರೀಕು ಆರಂಭವಾಗಿದೆ. ಅದು ಆಗಸ್ಟ್ 8ವರೆಗೂ ಇರುತ್ತೆ. ಆದ್ರೆ ಜನರಲ್ಲಿ ಬಹಳ ಗೊಂದಲಗಳಿದ್ದು, ಎನ್ಯುಮರೇಷನ್ ಫಾರ್ಮ್ ಅನ್ನ BLOಗಳು ಮನೆಗೆ ತಂದು ಕೊಡಬೇಕಿತ್ತು. ಆದ್ರೆ ಒಂದ್ ಬೀದಿನಲ್ಲಿ 4 ಮನೆಯಲ್ಲಿ ಒಂದ್ ಬೂತ್ ಸಿಕ್ಕಿದ್ರೆ 4 ಮನೆಗಳು ಇನ್ನೊಂದು ಬೂತ್ ಆಗಿರ್ತಾ ಇತ್ತು. ಎಷ್ಟೋ ಜನ ಬಾಡಿಗೆ ಮನೆಗೆ ಬಂದು ಅಲ್ಲೇ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡು ಕೊನೆ ಬೇರೆ ಕಡೆ ಖಾಲಿಯಾಗಿ ಹೋಗಿದ್ರು. ಇವ್ರನ್ನೆಲ್ಲರನ್ನು ಟ್ರೇಸ್ ಮಾಡೋವಂಥದ್ದು ಬಹಳ ಕಷ್ಟವಾಗ್ತಾ ಇತ್ತು. ಹಾಗಾಗಿ ನಾವು ನಮ್ಮೆಲ್ಲ BJPಯ ಹಿರಿಯ ನಾಯಕರುಗಳು ನಾವೆಲ್ಲ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಆಯಾ ಮತಗಟ್ಟೆಗಳಲ್ಲೇ ಪ್ರತಿ ಭಾನುವಾರ ಒಂದು ದಿನದ ಅಭಿಯಾನವನ್ನ ಮಾಡಿ, ಒಂದು ಕ್ಯಾಂಪ್ ಮಾಡಿ, BLOಗಳು ಅಲ್ಲೇ ಇರಬೇಕು, ಎಲ್ಲಾ ಪಕ್ಷಗಳ BLA2ಗಳು ಅಲ್ಲೇ ಇರಬೇಕು. ಯಾರು ಎಲ್ಲಿ ಮತ ಹಾಕಿದಾರೋ ಅಲ್ಲೇ ಬಂದು ತಮ್ಮ ವೋಟರ್ ID ತೋರಿಸಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ನಾವು ಕೂಡ ನಮ್ಮ ವಾಲಂಟಿಯರ್ಸ್ ಅನ್ನ ಅಲ್ಲಿ ಕೆಲಸಕ್ಕೆ ಹಚ್ತೀವಿ. ಫಾರ್ಮ್ ಅನ್ನ ತುಂಬೋದಕ್ಕೆ ಅಥವಾ ಏನೇ ಗೊಂದಲಗಳಿದ್ರೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ, ಅವರಿಗೆ ಮಾರ್ಗದರ್ಶನವನ್ನು ಕೊಡ್ಲಿಕ್ಕೆ ಎಲ್ಲರೂ ಕೂಡ ಸ್ಥಳೀಯರು ಕೂಡ ಸಹಕಾರವನ್ನು ಕೊಡ್ತಾರೆ. ಈ ಒಂದು ಕ್ಯಾಂಪ್ ಅನ್ನ ಮಾಡಿಕೊಡಿ ಅಂತೇಳಿ ನಾವು ಕೇಳ್ಕೊಂಡಿದ್ದು. ಮಾನ್ಯ ಜಿಲ್ಲಾಧಿಕಾರಿಗಳು, ಕಾರ್ಪೊರೇಷನ್ ಕಮಿಷನರು ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿ ರಾಜ್ಯ ಚುನಾವಣಾ ಆಯುಕ್ತರು ಅನ್ಬುಕುಮಾರ್ ಅವರಿಗೆ ಮಾತನಾಡಿ ಮೊನ್ನೆ 19ನೇ ತಾರೀಕು ಆಯಾ ಮತಗಟ್ಟೆಗಳಲ್ಲೇ ಒಂದು ದಿನದ ಅಭಿಯಾನವನ್ನು ಮಾಡಿದ್ರು. ಮುಂದಿನ ಅಭಿಯಾನ 26ನೇ ತಾರೀಕು ನಡೀತಾ ಇದೆ. ಹಾಗಾಗಿ ಇಡೀ ಚಾಮರಾಜ ಕ್ಷೇತ್ರದಾದ್ಯಂತ ಪ್ರತಾಪ್ ಸಿಂಹ ಸ್ನೇಹ ಬಳಗದಿಂದ ಆಟೋಗಳಲ್ಲಿ ಜಾಗೃತಿ ಅಭಿಯಾನವನ್ನ ನಾವು ಕೈಗೊಂಡಿದ್ದೀವಿ. ಎಲ್ಲ ಕಡೆ 3 ಆಟೋಗಳು ಎಲ್ಲ ಬೀದಿಗಳಿಗೂ ಹೋಗಿ 26ನೇ ತಾರೀಕು ನಿಮ್ಮ ನಿಮ್ಮ ಮತಗಟ್ಟೆಗಳಿಗೆ ಹೋಗಿ ಅಲ್ಲಿ BLOಗಳು BLA2ಗಳು ಅಲ್ಲೇ ಇರ್ತಾರೆ, ಜೊತೆಗೆ ನಮ್ಮ ವಾಲಂಟಿಯರ್ಸ್ ಇರ್ತಾರೆ. ನೀವು ಎನ್ಯುಮರೇಷನ್ ಅಲ್ಲೇ ಫಾರ್ಮ್ ಅನ್ನು ಪಡ್ಕೊಳ್ಬಹುದು. ಒಂದು ಕಲರ್ ಫೋಟೋ ಜೊತೆಗೆ ಬಂತು ಅಂದ್ರೆ ಅಲ್ಲೇ ನಮ್ಮ ಕಾರ್ಯಕರ್ತರು, ನಮ್ಮ BJPಯ ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ, ನಮ್ಮ ಸ್ನೇಹ ಬಳಗದ ವಾಲಂಟಿಯರ್ಸ್ ಇದ್ದಾರೆ. ಅವರು ನಿಮಗೆ ಫಾರ್ಮ್ ಅನ್ನು ತುಂಬಿಕೊಟ್ಟು ನಿಮಗೆ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಪರಿಷ್ಕರಣೆಯಲ್ಲಿ ಎಲ್ಲರೂ ಭಾಗಿಯಾಗಲೇಬೇಕು. ಇದರಲ್ಲಿ ಏನಾದ್ರೂ ಕೈ ತಪ್ಪಿ ಹೋಯ್ತು ಅಂತಂದ್ರೆ ಮುಂದೆ ಒಂದಕ್ಕೊಂದು ಸಮಸ್ಯೆಗಳಾಗ್ತವೆ. ನನ್ನ ಓಟ್ಸಿಗೆ ಬಂದಿಲ್ಲ, ನನ್ನ ಮತದಾರ ಪಟ್ಟಿನ ಕೈ ಬಿಟ್ಟು ಹೋಗಿದೆ ಅಂತ ವೋಟಿಂಗ್ ದಿನ ಬಂದು ಕೂಗಾಡೋದ್ಕಿಂತ ಇವತ್ತು ಸರಿ ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ವೋಟರ್ ID ಕೂಡ ಬಹಳಷ್ಟು ಸರ್ಕಾರಿ ಸೇವೆಗಳಿಗೆ ಅದು ಕೂಡ ಒಂದು ಆಧಾರವಾಗಿದೆ. ಹಾಗಾಗಿ ಅವರು ಎಲ್ಲರೂ ಬಂದು ಇಲ್ಲಿ ಪರಿಷ್ಕರಣೆ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಒಂದು ವಿಡಿಯೋ ಪ್ರೆಸೆಂಟೇಷನ್ ಕೊಡುವಂತ ವಾಹನ ಮತ್ತು 3 ಆಟೋಗಳು ಇವು ಎಲ್ಲಾ ಕಡೆ ಹೋಗಿ ಜನಜಾಗೃತಿಯನ್ನ ಮೂಡಿಸ್ತವೆ. ಆ ಅಭಿಯಾನಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ಇಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಾದಂತಹ ದಿನೇಶ್ ಗೌಡ್ರು ಇದ್ದಾರೆ, ನಮ್ಮ ಉಮೇಶ್ ಅಣ್ಣ ಇದ್ದಾರೆ, ಶ್ರೀರಾಮಣ್ಣ ಇದ್ದಾರೆ, ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳಾಗಿ ಒಳ್ಳೊಳ್ಳೆ ಕೆಲಸವನ್ನ ಮಾಡಿರುವಂತಹ ಪ್ರಶಾಂತ್ ಗೌಡ್ರು ಇರ್ಬೋದು, ಸುಬ್ಬಯ್ಯ ಅವರು ಇರ್ಬೋದು, ಹಾಗೆ ನಮ್ಮ ನಜರ್ಬಾದ್ ಭಾಗದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿರುವಂತ ಸ್ನೇಹಿತರಾದಂತ ಸತೀಶ್ ಇರ್ಬೋದು, ಹಾಗೆ ನಮ್ಮ ಮೈಸೂರು ಗ್ರಾಹಕರ ಪರಿಷತ್ತಿನಲ್ಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡ್ತಾ ಇರುವಂತ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂತ SK ದಿನೇಶ್ ಅವರು, ಶ್ರೀನಿವಾಸ್ ಅವರು, ನಮ್ಮ ಯುವ ನಾಯಕ ಮತ್ತು BJPಯ ಸಹ ವಕ್ತಾರರು ಆಗಿರುವಂತ ನನ್ನ ಸ್ನೇಹಿತ ಕಿರಣ್ ಗೌಡ ಇರ್ಬೋದು, ಹಾಗೂ ನಮ್ಮೆಲ್ಲ ಮಹಿಳಾ ನಮ್ಮ ಪಕ್ಷದ ನಾಯಕಿಯರು ಎಲ್ಲರೂ ಕೂಡ ಇಲ್ಲಿ ನಾವು ಬಂದಿದ್ದೀವಿ. ನಾವು ಈ ಒಂದು ಅಭಿಯಾನಕ್ಕೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಇದು ವಿಶೇಷವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ವೆಹಿಕಲ್ಗಳು ಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಮಾಡ್ತವೆ. ಇದು ಭಾನುವಾರದವರೆಗೂ ಕೂಡ ಓಡಾಡುತ್ತೆ. ನೆಕ್ಸ್ಟ್ ಈ ಒಂದು ಕ್ಯಾಂಪ್ ಈಗ ಅನೌನ್ಸ್ ಆಗಿರುವಂತದ್ದು 19 ಮತ್ತು 26ಕ್ಕೆ ಅನೌನ್ಸ್ ಆಗಿತ್ತು. ಅದರ ನಂತರ ಅದೇನಾದ್ರು ಎಕ್ಸ್ಟೆಂಡ್ ಮಾಡ್ತು ಅಂತಂದ್ರೆ ಮತ್ತೆ ನಾವು ಈ ಸೇವೆಯನ್ನು ಮುಂದುವರಿಸ್ತೀವಿ. ನಾನು
ಈ ವಿಚಾರದಲ್ಲಿ ಪರಸ್ಪರ ದೋಷಾರೋಪಣೆಯನ್ನು ಮಾಡುವುದಿಲ್ಲ. ನೀಟ್ ಅನ್ನೋದು ಬಹಳ ಗುರುತರವಾದಂತಹ ಒಂದು ಪರೀಕ್ಷೆ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರನ ತಂದಿದೆ, ನಮಗೂ ಮುಜುಗರ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಿದ್ರೆ ಮಾಮೂಲಿ ಬಿಡು, ಪ್ರಶ್ನೆ ಪತ್ರಿಕೆ ಸೋರಿಕೆನೋ ಮಾಡ್ತಾರೆ, KPSC ಹಗರಣಗಳನ್ನ ಸಾಲಾಗಿ ಮಾಡ್ಕೊಂಡು ಬಂದಿದ್ದಾರೆ, ರಿಕ್ರೂಟ್ಮೆಂಟ್ ಅಲ್ಲೂ ಮೋಸ ಮಾಡ್ತಾರೆ, ಇಂಟರ್ವ್ಯೂ ಅಲ್ಲೂ ಮೋಸ ಮಾಡ್ತಾರೆ, ಅದೆಲ್ಲರಿಗೂ ಜನಕ್ಕೂ ತಿಳಿದಿದ್ದು. ಇದಕ್ಕೆ ನಾವೇನ್ ಬೇಸರ ಮಾಡ್ಕೋಬೇಕು ಅಂತಿರಲಿಲ್ಲ. ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ಇದಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿದೆ. ಆದ್ರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಪ್ರಕರಣದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದು ಸಮಸ್ಯೆ ಇದೆಯಾ, ಇಲ್ಲಿ ಮಂತ್ರಿಗಳ ಸಮಸ್ಯೆ ಇದೆಯಾ, ಅಥವಾ ಈ ಸಮಸ್ಯೆನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದರ ಆಳಕ್ಕೆ ಹೊಕ್ಕಿ ಅವರನ್ನ ದಂಡಿಸುವಂತ ಕೆಲಸಕ್ಕೆ ತಕ್ಷಣಕ್ಕೆ ಮುಂದಾದ್ರು. ಅವ್ರಿವ್ರ ಮೇಲೆ ಕಾಂಗ್ರೆಸ್ ಟೈಮಲ್ಲಿ ಆಗಿಲ್ವಾ ಅಂತ ಹೇಳಕ್ ಹೋಗ್ಲಿಲ್ಲ. ನಮ್ ಟೈಮಲ್ಲಿ ಆಗುವಂಥದ್ದು ಇದು ಅಕ್ಷಮ್ಯ ಇದು. ಹಾಗಾಗಿಯೇ ಹಿಂದೆ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಆ ನೀಟ್ ಎಕ್ಸಾಮಿನೇಷನ್ ಏನಿದೆ ಅದು ಆ ಎಕ್ಸಾಮಿನೇಷನ್ ಅಲ್ಲಿ ಭಾಗಿಯಾಗಿ ಆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡುವಂತಹ ಕಾರ್ಯದಲ್ಲೂ ಕೂಡ ಹಿಂದೆ ಇನ್ವಾಲ್ವ್ ಆಗಿದ್ದಂತಹ PV ಕುಲಕರ್ಣಿ ಅನ್ನೋ ವ್ಯಕ್ತಿಯನ್ನ, ಹಾಗೆ ಮುಂಬೈ ಇದು ಪುಣೆ ಬೇಸ್ಡ್ ಈ ಕೋಚಿಂಗ್ ಅಕಾಡೆಮಿ ಅಲ್ಲಿ ಮನೀಷಾ ಮಂದಾರೆ ಅಂತ ಒಬ್ರು, ಆಮೇಲೆ ಶಿವರಾಜ್ ಅಂತ ಒಬ್ರು, ಇವ್ರನ್ನೆಲ್ಲ ಪತ್ತೆ ಹಚ್ಚಿ ಈ ಕೋಚಿಂಗ್ ಮಾಫಿಯಾದವರೊಳಗಡೆ ಇದ್ರೊಳಗಡೆ ಇನ್ವಾಲ್ವ್ ಆಗಿ ಈ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಅವರಷ್ಟೂ ಜನ ಅರೆಸ್ಟ್ ಮಾಡೋ ಕೆಲಸವನ್ನ ಮಾಡಿದ್ರು. ಇವತ್ತು CBI ವಶದಲ್ಲಿದ್ದಾರೆ. ಹಾಗೆ ಈ ಒಂದು ಪರೀಕ್ಷೆಯನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿ ಜೂನ್ 21ನೇ ತಾರೀಕು ಮರು ಪರೀಕ್ಷೆಯನ್ನ ಯಾವುದೇ ಲೋಪಗಳಿಲ್ದಲೆ ಮಾಡಿ ರಿಸಲ್ಟ್ ಅನೌನ್ಸ್ ಆಗಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ನಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಮೋದಿ ಅವರು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಾಗಿದೆ. ಈ ವಿಷಯದಲ್ಲಿ ಇನ್ನೊಂದು ವಿಷಯ ನಾನು ಆಡ್ ಮಾಡ್ಲಿಕ್ಕೆ ಬಯಸ್ತೇನೆ. 2014ರಲ್ಲಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೋದಿ ಅವರ ಬದ್ಧತೆಯನ್ನ ಪ್ರಶ್ನಿಸುವ ಮೊದಲು ಒಂದು ಸಾರಿ ವಸ್ತು ಸ್ಥಿತಿಯನ್ನು ತಿಳ್ಕೊಳ್ಬೇಕು. 2014ರಲ್ಲಿ ಮೋದಿ ಅವರು ಈ ದೇಶದ ಪ್ರಧಾನಿ ಆದಾಗ ಇಡೀ ದೇಶಾದ್ಯಂತ 385 ಮೆಡಿಕಲ್ ಕಾಲೇಜ್ಗಳಿದ್ದು, 51,000 ಮೆಡಿಕಲ್ ಸೀಟ್ಗಳಿದ್ದು, ಕೇವಲ 51,000. ಅದರ ಜೊತೆಗೆ ಪ್ರೈವೇಟ್ ಯೂನಿವರ್ಸಿಟಿಗಳು ನಾಯಿ ಕೊಡೆಗಳ ತರ ಬಂದಿದ್ದು. ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ CET ಬರ್ತಾ ಇತ್ತು, ಅವ್ರದ್ದು ಸೆಲೆಕ್ಷನ್ ಪ್ರೋಸೆಸ್. ಪ್ರೈವೇಟ್ ಯೂನಿವರ್ಸಿಟಿಯವರು ಅವ್ರದೇ ಎಕ್ಸಾಮ್ ಮಾಡೋರು. ಹೆಚ್ಚಿನ ಸೀಟ್ಗಳು ಮೆರಿಟ್ ಮುಖಾಂತರ ತುಂಬ್ತಾ ಇರಲಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾ ಅಂತಿತ್ತು, ಕ್ಯಾಪಿಟೇಷನ್ ಫೀ ಅಂತಿತ್ತು, ಡೊನೇಷನ್ ಅಂತಿತ್ತು. ಇದನ್ನೆಲ್ಲ ಮೋದಿಯವರು ಮನಗಂಡಾದ ನಂತರ ಇದನ್ನ ಹೊಡೆದಾಕ್ಬೇಕು ಈ ಮಾಫಿಯಾನ. ಸ್ಟೇಟ್ ನಲ್ಲಿ CET ಮುಖಾಂತರ ಪಾಸ್ ಆದವರು ಕೂಡ ಮೆರಿಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜಲ್ಲಿ ಕೆಲವು ಸೀಟ್ಗಳು ಕೊಡೋರು. ಆದ್ರೆ ಮೆಡಿಕಲ್ ಪ್ರೊಫೆಷನ್ ಅನ್ನೋದು ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮುಖಾಂತರ ಬರುವಂತ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂತಹ ಒಂದು ಕ್ಷೇತ್ರ ಅಲ್ಲ ಇದು. ಯಾಕೆಂದ್ರೆ 147 ಕೋಟಿ ಜನಸಂಖ್ಯೆ ಇದೆ. ಜನರ ಆರೋಗ್ಯ ರಕ್ಷಣೆ ಮಾಡುವಂತಹ ಗುರುತರ ಜವಾಬ್ದಾರಿಯನ್ನ ಮುಂದೆ ವಹಿಸಿಕೊಳ್ಳುವಂತಹ ವೈದ್ಯರನ್ನ ನಾವು ತಯಾರು ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ 2016ರಲ್ಲಿ ನೀಟ್ ಎಕ್ಸಾಮಿನೇಷನ್ ನ ತಗೊಂಡ್ಬಂದ್ರು. ನೀಟ್ ತಗೊಂಡ್ಬಂದಾದ್ಮೇಲೆ 2016ರಲ್ಲೇ ಜುಲೈನಲ್ಲಿ 2 ಸರಿ ಎಕ್ಸಾಮ್ ನಡೆದು ಇವತ್ತು ದೇಶದಲ್ಲಿ ಏಕರೂಪದ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳು ಡೊನೇಷನ್ ಕೊಟ್ಟು ಕ್ಯಾಪಿಟೇಷನ್ ಫೀ ಕೊಟ್ಟು ಕಾಲೇಜಿಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ಬಡವ್ರ ಮಕ್ಕಳು ಕೂಡ ಮೆರಿಟ್ ಅಲ್ಲಿ ಪಾಸ್ ಆಯ್ತು ಅಂತ ಹೇಳಿದ್ರೆ ನೀಟ್ ಮುಖಾಂತರವಾಗಿ ತಮಗೆ ಆಯ್ದಂತ ಕಾಲೇಜು, ತಮ್ಮ ಅರ್ಹತೆಗೆ ಅನುಗುಣವಾದ ಕಾಲೇಜುಗಳು ಸಿಗ್ತಾ ಇದಾವೆ. ಅದ್ರ ಜೊತೆಗೆ 51,000 ಸೀಟ್ ಇದ್ದಿದ್ದನ್ನ ಇವತ್ತು 1,36,000 ತಗೊಂಡೋಗಿದ್ದಾರೆ ಮೋದಿಯವರು. ಅಂದ್ರೆ 3 ಪಟ್ಟು ಹೆಚ್ಚು ಮಾಡಿದ್ದಾರೆ.
ಮೆಡಿಕಲ್ ಕಾಲೇಜ್ಗಳು 385 ಇದ್ದು 825 ಆಗಿದಾವೆ. ಇಷ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಲಿಕ್ಕೆ ಈ ಪ್ರೈವೇಟ್ ಏನು ಕೋಚಿಂಗ್ ಏಜೆನ್ಸಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಎಷ್ಟೋ ಸರಿ ನಾವು ಲೂಪ್ ಹೋಲ್ಸ್ ಗೊತ್ತಾದ್ಮೇಲೆ ಪ್ಲಗ್ ಮಾಡೋ ಕೆಲಸನ ಅವ್ರು ಮಾಡಿದ್ದಾರೆ. ಹಾಗಂತ ಮೋದಿ ಅವರನ್ನ ಅಲ್ಲೇನು ಜಂತರ್ ಮಂತರಲ್ಲಿ ಅವ್ರನ್ನ ಕೊಲ್ಲಬೇಕು, ಅವರು ರಿಸೈನ್ ಮಾಡಬೇಕು, ಅಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಬೇಕು. ಈ ಊರಲ್ಲಿ ಇದ್ದಂತ ಎಲ್ಲಾ ಎಡಬಿಡಂಗಿಗಳು ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋಗಿದ್ದಾರೆ. ಸೋನಿಯಾ ಮೇಡಮ್ ಕರೆದ್ರು, ನೀವು ಹೋಗಿದ್ದೀರಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರೇ, ನೀವು ಮಾಡಿದ್ರಿ, ಅದಕ್ಕೋಸ್ಕರ ನಮ್ದು ತಪ್ಪುನ ನಾವು ಮುಚ್ಕೊಳ್ತೀವಿ ಅಂತ ಭಾವಿಸ್ಬೇಡಿ. ವ್ಯವಸ್ಥೆಯಲ್ಲಿ ಆಗುವಂತ ಲೋಪ ನಿಮಗೂ ಗೊತ್ತಿದೆ. 2016ರಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಇಲ್ಲೇ ಎಜುಕೇಶನ್ ಮಿನಿಸ್ಟರ್ ಇರ್ಬೇಕಾದ್ರೆ ಕೆಮಿಸ್ಟ್ರಿ ಪೇಪರ್ ಮಾರ್ಚ್ ಅಲ್ಲಿ ಲೀಕ್ ಆಯ್ತು. ಮಾರ್ಚ್ 31 ಮತ್ತೆ ಮರುಪರೀಕ್ಷೆ ಮಾಡಿದ್ರು, ಅದು ಲೀಕ್ ಆಯ್ತು. ಮತ್ತೆ ಏಪ್ರಿಲ್ ನಲ್ಲಿ 3ನೇ ಸರಿ ಪರೀಕ್ಷೆ ಮಾಡ್ಬೇಕಾಗಿ ಬಂತು. ಸರ್, ಯಾರ ಮೇಲೆ ಆಕ್ಷನ್ ತಗೊಂಡ್ರ? ಇಲ್ಲಲ್ವಾ? ಆ ಸರ್ಕಾರದಲ್ಲಿ ನೀವು ಭಾಗಿಯಾಗಿದ್ರಿ ತಾನೆ. ನಿಮಗೆ ವ್ಯವಸ್ಥೆಯಲ್ಲಿ ಈ ರೀತಿ ಒಂದಷ್ಟು ಲೋಪಗಳು ಆಗ್ತವೆ. ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕ್ವಶನ್ ಪೇಪರ್ ಸೆಟ್ ಮಾಡುವಂತರು ಇರ್ತಾರೆ. ಇದು ಸರ್ಕಾರದ ತಪ್ಪಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ ಅದ್ರ ಜೊತೆಗೆ ಸಂಪರ್ಕ ಇಟ್ಕೊಂಡ್ರೆ ಒಂದು ಯೋಚನೆ ಮಾಡ್ತಾರೆ. ಮನುಷ್ಯ ಅದನ್ನು ಇವತ್ತು ಯಾವ ಮಟ್ಟಕ್ಕೂ ಇಳಿದ್ಬಿಟ್ಟಿದ್ದಾನೆ. ಹಾಗಾಗಿ ಈ ತರ ಆಗಿದೆ ಹೊರತು ಇದರಲ್ಲಿ ಮೋದಿ ಅವರ ತಪ್ಪಲ್ಲ, ಮೋದಿ ಸರ್ಕಾರ ತಪ್ಪಲ್ಲ. ನಿಮ್ ಸರ್ಕಾರ ಇದ್ದಾಗ 51,000 ಸೀಟ್ ಇದ್ದಿದ್ದನ್ನ 1,36,000 ಸೀಟಿಗೆ ತಗೊಂಡಿರೋರು ಮೋದಿ ಅವರು. ಇವತ್ತು ಇಡೀ ದೇಶಾದ್ಯಂತ ಇರುವ ಯಾವುದೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತಹ ಅವಕಾಶವನ್ನ ನೀಟ್ ಮುಖಾಂತರವಾಗಿ ಮೋದಿ ಅವರು ಕೊಟ್ಟಿದ್ದಾರೆ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಅಂತ ಬಂದಿದೆ. ಒಳ್ಳೆ ವ್ಯವಸ್ಥೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದಲೆ ಅಲ್ಲಿ ಹೋಗಿರೋದಲ್ದಲೆ ಅಲ್ಲಿ ಇಷ್ಟೆಲ್ಲಾ ನೀವು ರಾದ್ದಾಂತ ಮಾಡಿದಿರಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನೀವು ಒಂದು ನ್ಯಾಷನಲ್ ಪಾರ್ಟಿ ಅಲ್ಲ, 21% ಓಟ್ ತಗೊಂಡಿದ್ರಲ್ಲ. ನೀವೇ ಹೋರಾಟ ರೂಪಿಸ್ಬೇಕು ಅಂದ್ರೆ ನೀವೇ ಹೋರಾಟ ರೂಪಿಸ್ಯಾರ. ಇದ್ರಲ್ಲಿ ವ್ಯವಸ್ಥೆಯಲ್ಲಿ ಈ ತರ ಲೋಪಗಳಿದಾವೆ, ನಾವು ಬಂದಾಗ್ಲೂ ಈ ತರ ಮಣ್ತಿನ ಕೆಲಸ ಆಗಿತ್ತು, ಇದನ್ನ ಸರಿ ಮಾಡಿ ಅಂತ ಸಜೆಷನ್ ಕೊಡಿ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಸೆಷನ್ ನಲ್ಲಿ ರಾಹುಲ್ ಗಾಂಧಿ ಅವ್ರು ಮಾತಾಡ್ಬೋದಿತ್ತು. ಅಲ್ಲರಿ, ನೀವು ಒಂಥರ ಇಡೀ ದೇಶಾದ್ಯಂತ ಕಳೆದ 80 ವರ್ಷಗಳಿಂದ ರಕ್ತ ಹೀರೋ ತಿಗಣೆಗಳ ತರ ಆಗೋಗಿದ್ರಿ. ಬೇರೆ ಜನರದ ಖಜಾನೆಗೆ ನೀವು ತಿಗಣೆಗಳ ತರ ಹೋಗಿ ರಕ್ತ ಹೀರ್ಕೊಂಡು ಹೊಟ್ಟೆ ದಪ್ಪ ಮಾಡ್ಕೊಂಡು ಈಗ ಹೋಗಿ ತಿಗಣೆ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಿ ನೀವು. ಸರ್, ಏನ್ ನಿಮ್ದೇ ಆದಂತ ವ್ಯವಸ್ಥೆ ಇಲ್ವಾ? ಮಾತಾಡ್ಲಿಕ್ಕೆ ಸಂಸತ್ತಲ್ಲಿ ಫೋರಂ ಇಲ್ವಾ? ಅಲ್ಲಿ ವೇದಿಕೆ ಇಲ್ವಾ? ಅಥವಾ ನಿಮಗೇನ್ ಕಾರ್ಯಕರ್ತರು ಸತ್ತೋಗ್ಬಿಟ್ಟಿದಾರ? ನೀವು ಹೋರಾಟ ಮಾಡಿ, ನೀವು ಹೋಗಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ. ಆಯ್ತು, ನೀವು ಇಷ್ಟೆಲ್ಲ ಮಾಡ್ತಾ ಇದೀರಿ ಅಂತ ನಮ್ಮವ್ರು ಹೋಗಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ ಹೋದ್ರೆ ಮೊಟ್ಟೆಲ್ ಹೊಡಿತಿರಲ್ಲ ಡಿ ಕೆ ಶಿವಕುಮಾರ್ ಅವ್ರೆ. ಇದು ಸರಿನಾ? ನೀವೇ ಯೋಚನೆ ಮಾಡಿ. ಸಾರ್ವಜನಿಕ ಜೀವನದಲ್ಲಿ ಪರಸ್ಪರ ಮೊಟ್ಟೆ ಹೊಡೆಯೋದು, ಚಪ್ಪಲಿ ಬಿಸಾಡೋದು ಇವೆಲ್ಲ ಶುರು ಮಾಡ್ತು ಅಂತಂದ್ರೆ ರೋಡಲ್ಲಿ ಸಂಘರ್ಷ ಪ್ರಾರಂಭ ಆಗುತ್ತೆ. ನಿಮ್ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಜನ ಫಾಲೋವರ್ಸ್ ಇದಾರೆ? ನಿಮ್ಗಿಂತ ಫಾಲೋವರ್ಸ್ ನಾನು ಒಬ್ಬನಿಗೆ ಫೇಸ್ಬುಕ್ ಅಲ್ಲಿ ಇದಾರೆ ತಿಳ್ಕೊಂಬಿಡಿ. ನಿಮ್ ಫೇಸ್ಬುಕ್ಗಿಂತ ನಮಗೂ ಫಾಲೋವರ್ಸ್ ಇದಾರೆ. ಆದ್ರೆ ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಪ್ರಜಾತಾಂತ್ರಿಕವಾಗಿ ವಿರೋಧಿಸುವಂತ ಹಕ್ಕು ಎಲ್ಲರಿಗೂ ಇದೆ. ಆದ್ರೆ ನೀವೆಂತರ ತುರ್ತು ಪರಿಸ್ಥಿತಿಯ ಮನಸ್ಥಿತಿಯನ್ನು ಇಟ್ಕೊಂಡು ನಮ್ಮ ಲೀಡರ್ಗಳ ಮೇಲೆ BP ಹರೀಶ್ ಅವ್ರ ಮೇಲೆ ಮೊಟ್ಟೆ ಹೊಡೆಯೋ ಕೆಲಸನೂ ಕೂಡ ನಿನ್ನೆ ಆಗಿದೆ. ಇದನ್ನ ನಾನು ಖಂಡಿಸ್ತೀನಿ. ಇಂಥದ್ದು ಆಗಬಾರದು. ಈ ತರ ಬೀದಿನಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹೊಡೆದಾಟ ನಡೆದ ಪ್ರಾರಂಭ ಆಯ್ತು ಅಂತಂದ್ರೆ ಸಮಾಜ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಆಮೇಲೆ ರಾಹುಲ್ ಗಾಂಧಿ ಅವರಿಗೆ ಹೇಳೋದು ಇಷ್ಟನೇ. ರಾಹುಲ್ ಗಾಂಧಿ ಅವರೇ, ಪಾರ್ಲಿಮೆಂಟ್ ಅಲ್ಲಿ ಅಧಿವೇಶನ ನಡೀತಾ ಇದೆ, ಎದ್ದು ನಿಂತ್ಕೊಳ್ಳಿ, ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನ ಹೇಳಿ, ನಿಮ್ಮ ಆಲೋಚನೆಗಳನ್ನ ಹೇಳಿ. ನನ್ನ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಇದು ಕಮಿಟಿ ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡೋಣ, ಯಾವ ನಿಯಮದ ಕೆಳಗಡೆ ಇದನ್ನ ತಗೊಳ್ಳೋಣ, ನಾವು ಸಿದ್ಧವಾಗಿದ್ವಿ ಇದೆ ಅಂತ ಹೇಳಿದ್ದಾರೆ. ಹೀಗೆ ಹೇಳ್ತಾ ಇರ್ಬೇಕಾದ್ರೂ ಕೂಡ ನೀವ್ ಯಾಕೆ ಸರ್ ಜಂತರ್ ಮಂತರಿಗೆ ಹೋಗ್ತಾ ಇದೀರಿ? ಜನ ನೋಡ್ತಾ ಇದಾರೆ ಸರ್. ಕಳೆದ 15 ವರ್ಷಗಳಿಂದಲೂ, ಅಂದ್ರೆ ಈಗ 12 ವರ್ಷ ಆಯ್ತು, 15 ವರ್ಷಕ್ಕೂ ನಿಮ್ಮನ್ನ ಅಪೋಸಿಷನ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈ ಹಿಂದಿನ 10 ವರ್ಷದ ನಿಮ್ಮ ಆಡಳಿತ ಹೇಗಿತ್ತು ಅಂತ ಜನ ಗೊತ್ತು. ಇನ್ನು ನಿಮ್ಮ ಹತ್ರನೇ ಸ್ವಂತ ಶಕ್ತಿ ಇಲ್ದಲೆ ಯಾವ್ದೋ ಜಿರಳೆಗಳ ಜೊತೆ ಸೇರ್ಕೊಂಡ್ಬೇಡಿ. ಜಿರಳೆ ಎಲ್ಲಿರ್ತವೆ ಅಂತ ನಿಮ್ಗೆ ಗೊತ್ತು. ಆ ಜಿರಳೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದೇ ಯಾರಿಗೋ, ಅದನ್ನ ದಾರಿ ತಪ್ಪಿಸಿ ಹೋಗ್ತಾ ಇದ್ದಾರೆ. ಇಂಥವ್ರ ಜೊತೆ ನೀವು ಕೈ ಜೋಡಿಸ್ತಾ ಇದೀರಿ ಅಂತಂದ್ರೆ ನಿಮ್ಮ ಪಕ್ಷ ಯಾವ ನೈತಿಕತೆಯನ್ನು ಇಟ್ಕೊಂಡಿಲ್ಲ, ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿದೆ. ನಿಮಗೆ
ಜನ ಬೆಂಬಲನೂ ಇಲ್ಲ. ನೀವೇ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಜನ ಬರಲ್ಲ ಅಂತ ನಿಮ್ಗೂ ಗೊತ್ತು. ಅದಕ್ಕೋಸ್ಕರ ಈ ಕೆಲಸ ಮಾಡಿ. ಒಂದಷ್ಟು ವಿಚಾರ ಬಂದಿರುವಂತದ್ದು ನೇಪಾಳ ಮತ್ತೆ ಬಾಂಗ್ಲಾದೇಶ ಮಾದರಿಯಲ್ಲಿ ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಎಲ್ಲೂ ಕೂಡ ನೆಟ್ವರ್ಕ್ ಇಲ್ಲ ಆದ್ರೂ ಕೂಡ ಈ ಒಂದು ಆಪ್ ಗಳನ್ನ ಬಳಸಿ, ಬ್ಲೂಟೂತ್ ಗಳನ್ನ ಬಳಸಿ, ಸಂಪರ್ಕವನ್ನು ಬೆಳೆಸಿ ಗಲಾಟೆ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ಪ್ರಾಥಮಿಕ ತನಿಖೆ ಗೊತ್ತಾಗಿದೆ ಸರ್. ನೋಡಿ, ನೇಪಾಳದಲ್ಲಿ, ಈ ಹಿಂದೆ ಬಾಂಗ್ಲಾದೇಶದಲ್ಲಿ, ಅದಕ್ಕಿಂತ ಮೊದಲು ಶ್ರೀಲಂಕಾದಲ್ಲಿ ಈ ರೀತಿ ಪ್ರಯತ್ನಗಳಾದಾಗ ಇದ್ರ ಹಿಂದೆ ಇರುವಂತದ್ದು ಅಮೆರಿಕನ್ ಡೀಪ್ ಸ್ಟೇಟ್ ಅಂತ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಅಲ್ಲಿ ಜನಪ್ರಿಯ ಪ್ರಧಾನಿ ಆಗಿದ್ದಂತ ಶೇಖ್ ಹಸೀನಾ ಅವ್ರನ್ನ ತೆಗೆದುಬಿಟ್ಟು ಮೊಹಮ್ಮದ್ ಯೂನಸ್ ಅವ್ರನ್ನ ತಗೊಂಡ್ಬಂದಿದ್ದು ಯಾರು? ಅಮೆರಿಕನ್ ಪಪೆಟ್ ಅವರು ಅಂತ ಎಲ್ಲರಿಗೂ ಗೊತ್ತು. ಮಹೀಂದ್ರ ರಾಜಪಕ್ಸ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಆಗಿದ್ ನೋಡಿದೀವಿ. ಹಾಗೆ ನೇಪಾಳದಲ್ಲಿ ಹೋರಾಟ ಮಾಡಿದ್ ನೋಡಿದ್ವಿ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಅಮೆರಿಕನ್ ಡೀಪ್ ಸ್ಟೇಟ್ ಇನ್ವಾಲ್ವ್ ಆಗಿದೆ ಅನ್ನೋದು ಜಗಜ್ಜಾಹಿರ ಆಗಿದೆ. ಇಂಥ ಸಂದರ್ಭದಲ್ಲಿ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾಗೆ ನಮ್ಮ ಭಾರತದಲ್ಲೂ ಮಾಡ್ತಿದೀವಿ ಅಂತಂದ್ರೆ ನೀವೇನು ಅಮೆರಿಕನ್ ಏಜೆಂಟ್ ಆಗಿದ್ದೀರಾ? ಅಮೆರಿಕದ ಅಜೆಂಡಾವನ್ನು ಇಲ್ಲಿ ಪುಷ್ ಮಾಡ್ತಾ ಇದ್ದೀರಾ? ಮೋದಿ ಅವರು ಬಂದಾದ ನಂತರ ಯಾರಿಗೂ ಸಲಾಂ ಹೊಡಿತಾ ಇಲ್ಲ. ಅಮೆರಿಕದ ಏನು ಏಕಸ್ವಾಮ್ಯತೆ ಏನಿತ್ತಲ್ಲ ಅದಕ್ಕೆ ಸಡ್ಡು ಹೊಡೆಯೋ ರೀತಿಯಲ್ಲಿ ಇದ್ದಾರೆ. ಹಾಗಾಗಿ ಮೋದಿ ಅವ್ರನ್ನ ಬಗ್ಗು ಬಡಿಬೇಕು ಅಂತ ಅಮೆರಿಕ ಯೋಚನೆ ಮಾಡ್ತಿದೆ. ಅದಕ್ಕೆ ನೀವು ಒಂದು ಸಾಧನವಾಗ್ತಾ ಇದ್ದೀರಾ. ಅದನ್ನ ಯೋಚನೆಯನ್ನ ಮಾಡಿ. ಮೋದಿ ಅವರ ವಿರುದ್ಧ, ಸಿಎಎ ವಿರುದ್ಧ ಹೋರಾಟದ ಸಂದರ್ಭದಲ್ಲೂ ಕೂಡ ಮೋದಿ ಅವರ ವಿರುದ್ಧ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಏನು ನಮ್ಮ ಕೃಷಿ ಮಸೂದೆ ಬಂತು, ಅದ್ರ ಮುಖಾಂತರವಾಗಿ ಮೋದಿಯವರ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಅಂತ ನೀವು ಪ್ರಯತ್ನ ಮಾಡಿದ್ರಿ. ಈಗ ಈ ಕಾಕ್ರೋಚ್ಗಳ ಜೊತೆ ಸೇರ್ಬಿಟ್ಟು ಈ ಮಾತುಗಳನ್ನ ಆಡ್ತಾ ಇದ್ದೀರಿ. ಆದ್ರೆ 2014 ಆಯ್ತು, ಅಲ್ಲಿ ಸ್ವತಂತ್ರವಾಗಿ ಸರ್ಕಾರ ಮಾಡ್ಲಿಕ್ಕೆ ಮೋದಿ ಅವರಿಗೆ ಅವಕಾಶ ಕೊಟ್ರು. 2019ರಲ್ಲಿ ಮತ್ ಕೊಟ್ರು, 2024ರಲ್ಲಿ ಮತ್ ಕೊಟ್ರು, 2029ರಲ್ಲಿ ಕೊಡ್ತಾರೆ. ದೇಶದ ಜನ ಮೋದಿ ಅವ್ರ ಬೆನ್ನಿಗಿರ್ಬೇಕಾದ್ರೆ ನೀವು ಈ ಜಿಲ್ಲೆಗಳು ಇಟ್ಕೊಂಡ್ಬಿಟ್ಟು ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ಮೀಡಿಯಾ ಕ್ಯಾಮ್ರಾ ಮುಂದೆ ವಾಂತಿ ಮಾಡ್ಬೋದೇ ಹೊರತು ಇದು ನರೇಂದ್ರ ಮೋದಿ, ಇದು ಅವ್ರಿಗೆ ಯಾವ ರೀತಿ ಮಟ್ಟ ಹಾಕ್ಬೇಕು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ನವರೇ ನಿಮಗೆ ಜನರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಅಮೆರಿಕದ ಏಜೆಂಟ್ ಆಗುವ ಮುಖಾಂತರವಾಗಿ ನೀವು ಈ ಪ್ರಯತ್ನಕ್ಕೆ ಕೈ ಹಾಕಿದಿರಿ ಅನ್ನೋದು ನಿಮ್ಮ ಮಾತುಕತೆ ವರ್ತನೆಯಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ನೋಡಿ, ನೀಟ್ನಲ್ಲಿ 24 ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ತೀರ್ಕೊಂಡ್ರು ಅನ್ನೋ ವಿಚಾರಕ್ಕೆ ಬರೋಣ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಇಡೀ ದೇಶಾದ್ಯಂತ ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾರೆ, ಪ್ರಾಣ ಕಳ್ಕೊಳ್ತಿದ್ರೆ ಗೊತ್ತಾ? 13,000. ನ್ಯಾಷನಲ್ ಕ್ರೈಮ್ ಬ್ಯೂರೋದ ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ 13,000 ಮಕ್ಕಳು ಸೂಸೈಡ್ ಮಾಡ್ಕೊತಿದ್ದಾರೆ. ಸೂಸೈಡ್ ಮಾಡ್ಕೊಳಕ್ ಏನು ಪ್ರಾಬ್ಲಮ್, ಏನು ಕಾರಣ ಏನು? ಇವರಿಗೆ ಒಂದು ಹೈಲಿ ಕಾಂಪಿಟೇಟಿವ್ ಎಕ್ಸಾಮ್, ಅತ್ಯಂತ ಸ್ಪರ್ಧಾತ್ಮಕವಾಗಿರುವಂತ ಪರೀಕ್ಷೆಯ ಒತ್ತಡವನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಪೋಷಕರ ಒತ್ತಡ ಇದೆ. ಅವ್ರ ಮಗ ಅಷ್ಟೊಂದು ಸ್ಕೋರ್ ಮಾಡ್ದ, ನೀನೇನ್ ದಡ್ಡನ, ನಿಂಗೇನ್ ಬುದ್ಧಿ ಇಲ್ವಾ, ನೀನ್ ಯಾಕೆ ಓದ್ಲಿಲ್ಲ ಅಂತ ಬೈತಾರೆ. ಅದೇ ರೀತಿ ಕಾಲೇಜ್ಗಳಲ್ಲಿ ರ್ಯಾಗಿಂಗ್ ಆಗ್ತಾ ಇದೆ. ಕಾಲೇಜ್ಗಳಲ್ಲಿ ಒಂದು ಟಾಕ್ಸಿಕ್ ಆದಂತ ಒಂದು ವಾತಾವರಣವಿದೆ. ಹಾಗೆ ಡ್ರಗ್ ಅಬ್ಯೂಸ್ ನಡೀತಾ ಇದೆ. ಮಕ್ಕಳಲ್ಲಿ ಆಂಗ್ಸೈಟಿ ಪ್ರಾಬ್ಲಮ್ ಇದೆ. ಅಂದ್ರೆ ಒಂಥರ ಆತಂಕದ ವಾತಾವರಣಗಳು, ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಈ ಎಲ್ಲಾ ಕಾರಣಕ್ಕೋಸ್ಕರ ಪ್ರತಿ ವರ್ಷ 13,000 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತ ಹರೀಶ್ ಗೌಡ್ರು ಊರು ತುಂಬಾ ಗುಂಡಿ ಬಿದ್ದವೆ, ಆ ಕೆಲಸ ಮಾಡ್ಲಿಲ್ಲ. ಅದನ್ನು ಬಿಟ್ಟು ಗ್ಯಾಸ್ ಪೈಪ್ ಲೈನ್ ತನ್ನಿ ಅಂತ ಹೇಳಿದ್ರೆ ಗ್ಯಾಸ್ ಪೈಪ್ ಲೈನ್ ಕಾರ್ಪೊರೇಷನ್ ಗ್ಲಾಸ್, ಏನ್ ಕಾರ್ಪೊರೇಷನ್ ಗ್ಲಾಸ್ ಆಗುತ್ತೆ? ಜನಕ್ಕೆ ಕೈಗೆ ಎಟ್ಕೋ ಬೆಲೆನಲ್ಲಿ 450 ರೂಪಾಯಿನಲ್ಲಿ 1 ಸಿಲಿಂಡರ್ ಸಿಗುತ್ತೆ. ಈಗ 900 ಚಿಲ್ಲರೆ ಕೊಟ್ಟು ತಗೊಳ್ತಿರೋರಿಗೆ ಜನಕ್ಕೆ ಅನುಕೂಲ ಆಗುತ್ತೆ. ಕಾರ್ಪೊರೇಷನ್ ಹೆಂಗ್ ಗ್ಲಾಸ್ ಆಗುತ್ತೆ? ಕಾರ್ಪೊರೇಷನ್ ಯಾರಿಗಿರೋದು? ಜನಕ್ಕೆ. ಈ ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಹರೀಶ್ ಅಣ್ಣ ಅಲ್ಲಿ ಹೋಗಿ ಚಿಲ್ಲರೆ ರಾಜಕಾರಣ. ನಿಮ್ಗೆ ಹೋರಾಟ ಮಾಡ್ಬೇಕು ಅಂದ್ರೆ ಅದು ಏನು ನೀಟ್ಗೆ ಸಂಬಂಧಪಟ್ಟಾಗೆ 24 ವಿದ್ಯಾರ್ಥಿಗಳು ಸತ್ತೋಗಿದ್ದು, ನೀಟ್ ಪರೀಕ್ಷೆ ಮುಂದೂಡಿತು ಅಂತಲ ನನ್ನ ಹತ್ರ ಶಕ್ತಿ ಸಾಮರ್ಥ್ಯ ಇತ್ತು ಅಂತ ತಿಳ್ಕೊಳ್ಳಿ. ಶಕ್ತಿ ಇದೆ ನನ್ನ ಹತ್ರ, ಪರೀಕ್ಷೆನ ಎದುರಿಸುವಂತಹ ಪೂರ್ವ ತಯಾರಿ ಮಾಡ್ಕೊಂಡಿದೀನಿ ಅಂತಂದ್ರೆ ಟೆನ್ಷನ್ ಯಾಕಾಗುತ್ತೆ? ಟೆನ್ಷನ್ ಆಗುತ್ತೆ ಬಹಳ ಜನ ಮಕ್ಕಳಿಗೆ. ಹಾಗೆ ತೀರ್ಕೊಂಡಿದೆ. ಅವ್ರ ಬಗ್ಗೆ ನಮಗೂ ಅನುಕಂಪ ಇದೆ. ನೀವು ಅದನ್ನ ತಗೊಂಡೋಗಿ ಮಹಾರಾಣಿ ಕಾಲೇಜಲ್ಲಿ ಪ್ಲಕಾರ್ಡ್ ಇಟ್ಕೊಂಡ್ಬಿಟ್ಟು
ಅಲ್ಲೋಗಿ ಕುತ್ಕೊಂಡ್ಬಿಟ್ಟು ಏನೇನೋ ಬಂದೆಲ್ಲ ದಂಡು ದಾಳಿ ಕರ್ಕೊಂಡು ಅಲ್ಲಿ ಪಾಪ ಒಂದ್ ಅಮ್ಮ ಸಿಕ್ತು, ಅದಕ್ಕೆ ಏನಮ್ಮ ಅಂತಂದ್ ಕೇಳಿದ್ರೆ ಅದು ಪೋಸ್ಟ್ ಇಟ್ಕೊಂಡಿದೆ, ಪಾಪ 500 ರೂಪಾಯಿಗೆ 300 ರೂಪಾಯಿಗೆ ಬಂದಿದೆ. ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇದು ಕಾಲೇಜ್ ಒಳಗಡೆ ಮಾಡ್ತಿದ್ದಾರೆ. ನಿಮಗೆ ಬೇಕಾ? ಇದ್ರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸ್ಬೇಕು. ವಿದ್ಯಾರ್ಥಿಗಳು ಇಷ್ಟು ಜನ ಸಾಯ್ತಾ ಇದಾರೆ, ಈ ತರ ಸಾಯ್ಬೇಡಿ, ನಾವಿದೀವಿ, ಹರಿಶಣ್ಣ ನಾನಿದ್ದೀನಿ ಅಂತ ನೀವು ಹೇಳೋಣ. ಬೇಕಾದ್ರೆ ನೀವು ಹೋಗಿ ಕಲಾಮಂದಿರದಲ್ಲಿ ಪ್ರೋಗ್ರಾಮ್ ಮಾಡಿ, ಇಲ್ಲ ಇನ್ನೊಂದು ಮಹಾರಾಜ ಗ್ರೌಂಡ್ ಅಲ್ಲಿ ಇದನ್ನೇ ಇದೀ ಮೈದಾನನೇ ಬುಕ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡಿ. ಕಾಲೇಜ್ ಆವರಣಕ್ಕೆ ಯಾಕೆ ಹೋಗ್ತೀರಿ? ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾಲೇಜ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಬ್ಬ ಸ್ಥಳೀಯ ಶಾಸಕನ ಕಂಟ್ರೋಲ್ ಅಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ನೀವು ಅಲ್ಲಿ ಹೋಗಿ ಈ ರೀತಿ ನಿಮ್ಮ ರಾಜಕೀಯ ಕಾರ್ಯಕ್ರಮ ಮಾಡ್ತೀರಿ. ರಾಹುಲ್ ಗಾಂಧಿಯ ನೀವು ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮಾಡಿ ರಾಹುಲ್ ಗಾಂಧಿ ತೋರಿಸ್ತೀರಿ ಅಂತ ಅನ್ನೋದಾದ್ರೆ ನೀವು ನಿಮ್ಮ ಶಾಸಕ ಸ್ಥಾನವನ್ನ ದುರುಪಯೋಗ ಪಡಿಸ್ಕೊಳ್ತಿದ್ರಿ. ನಿಮಗೆ ಜನ ಕರ್ಕೊಬರೋ ಶಕ್ತಿ ಇಲ್ಲ. ನಿಮಗೆ ವಿದ್ಯಾರ್ಥಿಗಳನ್ನು ನೀವು ಮಹಾರಾಜ ಗ್ರೌಂಡಿಗೆ ಕರೆಸ್ಕೊಳ್ರಿ, ಇಲ್ಲ ನೀವು ಕಲಾಮಂದಿರಕ್ಕೆ ಕರೆಸ್ಕೊಳ್ಳಿ. ಕಾಲೇಜಲ್ಲಿ ಪಾಠ ಕಲಿಯಕ್ ಬಂದಿರೋಂತ ಮಕ್ಕಳಿಗೆ ನಿಮ್ ಬಂದು ಭಾಷಣ ಕೇಳಕ್ ಬಂದಿದ್ರು ಅವರು. ಅಲ್ಲಿ ಹೋಗ್ಬಿಟ್ಟು ಸಭೆ ಸಮಾರ ಮಾಡ್ತೀನಿ ಅಂದ್ರೆ ಸರಿಸ್ಕೊಡ್ರೆ ನಿಮಿಗೂ ಜನ ಬೆಂಬಲ ಇಲ್ಲ, ದುಡ್ಡಲ್ಲಿ ಆಟ ಆಡ್ತೀನಿ ಅಂತ ಅನ್ಕೊಂಡಿದಿರಿ. ಅವೆಲ್ಲ ನಡೆಯಲ್ಲ. ಅದು ಈ ಕ್ಷೇತ್ರದಲ್ಲಿ ಶಂಕರ್ ಲಿಂಗೇಗೌಡ್ರು ಅಂತ ಸಜ್ಜನನ್ನ 4 ಸರಿ ಸತತವಾಗಿ ಗೆಲ್ಸಿದ್ದಾರೆ. ಇವೆಲ್ಲ ಬಿಟ್ಬಿಟ್ಟು ಅಭಿವೃದ್ಧಿ ಕಾರ್ಯವನ್ನ ಮಾಡಿ ಇನ್ನಿರೋದು ನಿಮಗೆ 1.25 ವರ್ಷ ಬಾಕಿ ಇದೆ. ಅದು ಜನ ಹೋಗಿ ಕಡಕಾಲಕ್ಕಾದ್ರೂ ಸ್ವಲ್ಪನಾರು ಕೆಲಸ ಮಾಡ್ದ ಮನುಷ್ಯ ಅಂತ ಹೇಳ್ಬಿಟ್ಟು ಜನ ಅನ್ಕೊಳ್ಳಿ. ಅದಾರು ಮಾಡಿ. ಅದ್ ಬಿಟ್ಟು ಈ ಚಿಲ್ಲರೆ ರಾಜಕಾರಣ ಮಾಡಕ್ ಹೋಗ್ಬೇಡಿ. ರಾಜಕಾರಣದಲ್ಲಿ ಒಂದಷ್ಟು ನಾನು ಅಲ್ಲಿ ಹೋದಾಗ ಒಂದಷ್ಟು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದ್ರು. ನಾನು ಈ ರಾಜಕಾರಣದಲ್ಲಿ ಇವೆಲ್ಲ ಎದುರಿಸ್ಲೇಬೇಕು. ನಾವು ಮೈಸೂರಿಗೆ ಇನ್ನು 12 ವರ್ಷ ಆಯ್ತು, ಎಲ್ಲಾ ರೀತಿ ಎದುರಿಸಿದೀನಿ. ಮಹಿಷಾ ದಸರಾವನ್ನೇ ಮಟ್ಟ ಹಾಕಿರೋನ್ಗೆ ಈ ಯಾವ್ದ ಸಣ್ಣ ಪುಟ್ಟದೇನ ಘಟನೆಗಳಿಗೆಲ್ಲ ನಾನೇನ್ ಜಗ್ಗೋನು ಅಲ್ಲ, ಬಗ್ಗೋನು ಅಲ್ಲ. ಮೂರಟನ ಕಾಣಂಗೆ ಆ ಕಡೆ ಮೂರು